ಚಿನ್ನ ಬೆಳ್ಳಿ ಖರೀದಿಗೆ ಗುಡ್ ನ್ಯೂಸ್. ಹೂಡಿಕೆ ತಜ್ಞರ ಭವಿಷ್ಯ. ವೀಕ್ಷಕರೇ, ಚಿನ್ನ ಬೆಳ್ಳಿ ಖರೀದಿಗೆ ಪ್ಲಾನ್ ಮಾಡುತ್ತಿರುವವರಿಗೆ ಇಲ್ಲಿದೆ ಒಂದು ಗುಡ್ ನ್ಯೂಸ್. ಹೂಡಿಕೆ ತಜ್ಞರ ಹೇಳಿಕೆ ಪ್ರಕಾರ ಮುಂದಿನ ಕೆಲವೇ ತಿಂಗಳಲ್ಲಿ ಚಿನ್ನ ಮತ್ತು ಬೆಳ್ಳಿ ದರ ಇಳಿಕೆಯಾಗುವ ಸಾಧ್ಯತೆ ಇದೆ. ಈ ಕುರಿತು ನಮ್ಮ ವಿಶೇಷ ವರದಿ. ನೆಲಮಂಗಲ ತಾಲೂಕಿನ ಹಳೆ ನಿಜಗಲ್ ನಡೆದಂತಹ ಅಷ್ಟಲಕ್ಷ್ಮಿ ದೇವಾಲಯದ ಕಾರ್ತಿಕ ದೀಪೋತ್ಸವದ ಕಾರ್ಯಕ್ರಮದಲ್ಲಿ ಹೂಡಿಕೆ ತಜ್ಞರಾದ ರುದ್ರಮೂರ್ತಿ ಅವರು ಈ ಮಹತ್ವದ ಹೇಳಿಕೆಯನ್ನ ನೀಡಿದ್ದಾರೆ. ಚಿನ್ನ ಮತ್ತು ಬೆಳ್ಳಿ ದರಗಳಲ್ಲಿ ಇಳಿಕೆಯಾಗುವ ಸಾಧ್ಯತೆಯನ್ನ ಅವರು ವ್ಯಕ್ತಪಡಿಸಿದ್ದು, ಇದು ಮಹಿಳೆಯರಲ್ಲಿ ಸಂತಸವನ್ನ ತಂದಿದೆ. ರುದ್ರಮೂರ್ತಿ ಅವರ ಪ್ರಕಾರ ಡಿಸೆಂಬರ್ ಮತ್ತು ಜನವರಿ ವೇಳೆಗೆ ಚಿನ್ನ ಬೆಳ್ಳಿ ದರಗಳು ಇಳಿಕೆಯಾಗುತ್ತವೆ. ಆದರೆ ಈ ಬಾರಿ ಪ್ರಮಾಣದ ಇಳಿಕೆಯಾಗಿರುವುದಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಕಳೆದ ಒಂದು ವರ್ಷದ ಅವಧಿಯಲ್ಲಿ ಚಿನ್ನ ಬೆಳ್ಳಿ ಬೆಲೆ ಶೇಕಡ 70ರಷ್ಟು ಏರಿಕೆಯಾಗಿರುವುದನ್ನು ಅವರು ಗಮನ ಸೆಳೆದಿದ್ದಾರೆ. ಜಾಗತಿಕ ಮಾರುಕಟ್ಟೆಯ ಏರಿಳಿತಗಳ ಮೇಲೆ ಚಿನ್ನ ಮತ್ತು ಬೆಳ್ಳಿ ದರಗಳು ನಿಗದಿಯಾಗುತ್ತವೆ ಎಂದು ತಿಳಿಸಿದ ರುದ್ರಮೂರ್ತಿಯವರು ಹೂಡಿಕೆದಾರರಿಗೆ ಇದು ಸಮಾಧಾನ ನೀಡುವ ಸುದ್ದಿ ಎಂದಿದ್ದಾರೆ. ಅಷ್ಟೇ ಅಲ್ಲದೆ ಲಕ್ಷ್ಮೀದೇವಿಯ ಅನುಗ್ರಹವಾಗಿದ್ದಂತಹ ಮಾತ್ರ ಚಿನ್ನ ಮತ್ತು ಬೆಳ್ಳಿ ಪ್ರಾಪ್ತಿಯಾಗುತ್ತದೆ ಎಂದು ಅವರು ಹೇಳಿದ್ದಾರೆ. ಲಕ್ಷ್ಮಿ ಕೃಪೆ ಇರುತ್ತೆ, ಬೆಲೆ ಜಾಸ್ತಿ ಆಗ್ತಾ ಇದ್ರು ಕೂಡ ನಿಮಗೂ ಚಿನ್ನ ಬೆಳ್ಳಿ ಜಾಸ್ತಿ ಬರ್ತಾ ಇರುತ್ತೆ. ಸೊ ಚಿನ್ನ ಬೆಳ್ಳಿ ರೇಟ್ ಜಾಸ್ತಿ ಆಯಿತು ಅಂತ ಯೋಚನೆ ಮಾಡೋ ಬದಲು ಇಲ್ಲಿ ಬಂದು ಆ ಲಕ್ಷ್ಮಿಯ ಪ್ರಾರ್ಥನೆಯನ್ನು ಮಾಡಿ ಅವರ ಆಶೀರ್ವಾದವನ್ನು ತಗೊಂಡ್ರೆ ನಿಮಗೂ ಕೂಡ ಚಿನ್ನ ಬೆಳ್ಳಿ ಜಾಸ್ತಿ ಸಿಗುತ್ತೆ. ಕಳೆದ ಒಂದೇ ಒಂದು ವರ್ಷದಲ್ಲಿ ಹತ್ತತ್ರ 70% ಏರಿಕೆಯನ್ನು ಚಿನ್ನ ಕಂಡಿದ್ರೆ, ಬೆಳ್ಳಿಯಲ್ಲೂ ಕೂಡ 75% ಏರಿಕೆ ಆಗಿದೆ. ಷೇರುಪೇಟೆ ನೋಡಿದ್ರೆ ಕಳೆದ ಒಂದು ವರ್ಷದಲ್ಲಿ ಯಾವುದೇ ರೀತಿಯಾದಂಥ ಲಾಭಾಂಶ ಕೊಟ್ಟಿರಲಿಲ್ಲ. ಸೊ ಮುಂದಿನ ದಿನಗಳಲ್ಲಿ ಈ ತರಹ ಏರಿಕೆಯನ್ನು ಚಿನ್ನ ಬೆಳ್ಳಿಯಲ್ಲಿ ನಿರೀಕ್ಷಿಸಬೇಡಿ. ಇದು ಯಾವಾಗೋ ಒಂದು 50 ವರ್ಷದಲ್ಲಿ 100 ವರ್ಷದಲ್ಲಿ ಒಂದು ವರ್ಷಕ್ಕಿಂತ ಭಾರಿ ಏರಿಕೆ ಬರುತ್ತೆ. ಸೊ ನನ್ನ ಪ್ರಕಾರ ಈ ವರ್ಷದಿಂದ, ಈ ದೀಪಾವಳಿಯಿಂದ ನೆಕ್ಸ್ಟ್ ದೀಪಾವಳಿಗೆ ಚಿನ್ನ ಬೆಳ್ಳಿಯಲ್ಲಿ ಭಾರಿ ಪ್ರಮಾಣದ ಏರಿಕೆ ಆಗೋದಿಲ್ಲ. ಇಷ್ಟೇ ಇರುತ್ತೆ, ಇಲ್ಲ ಇನ್ನೂ ಒಂದು 5-10% ಕಡಿಮೆ ಆಗ್ಬೋದು. ಸೊ ಈ ವರ್ಷ ನನಗೆ ಶೇರ್ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದ್ರೆ ಜಾಸ್ತಿ ಲಾಭ ಬರುತ್ತೆ. ಆದರೆ ದಿಢೀರ್ ಕುಸಿತ ಅಥವಾ ಭಾರೀ ಪ್ರಮಾಣದ ಕುಸಿತ 40-50% ಇಳಿಕೆ ಆಗಿಬಿಡುತ್ತೆ ಬೆಳ್ಳಿ ಚಿನ್ನ, ಅದೆಲ್ಲ ಕೂಡ ಖಂಡಿತವಾಗ್ಲೂ ಸುಳ್ಳಾಗುತ್ತೆ. ಯಾಕಂದರೆ ಟ್ರಂಪಿನ ಟ್ಯಾರಿಫ್ ನೀತಿಗಳಾಗಿರ್ಬೋದು ಅಥವಾ ಆರ್ಥಿಕ ಮಟ್ಟದಲ್ಲಿ ನಡೀತಿರುವಂತಹ ಯುದ್ಧಮಾನಗಳಾಗಿರ್ಬೋದು, ಇದೆಲ್ಲ ನೋಡೋದಾಯಿತು ಅಂದರೆ ಭಾರೀ ಪ್ರಮಾಣದ ಕುಸಿತವನ್ನು ಚಿನ್ನ ಬೆಳ್ಳಿಯಲ್ಲಿ ನಿರೀಕ್ಷಿಸಬೇಡಿ. ಏನಂದರೆ ಒಂದು 5-10%, ಮ್ಯಾಕ್ಸಿಮಮ್ ಒಂದು 20% ಇಳಿಕೆ ಬರ್ಬೋದೇ ಹೊರತು ಈ ಲೆವೆಲ್ಸಿಂದ ಭಾರೀ ಪ್ರಮಾಣದ ಕುಸಿತ ಆಗೋದಿಲ್ಲ. ನೋಡಿ, ಆಲ್ರೆಡಿ ಬೆಳ್ಳಿ 2 ಲಕ್ಷ ರೂಪಾಯಿ ಹತ್ತತ್ರ ಕೆಜಿಗೆ ಹೋದಾಗ ನಾನು ಮಾತನಾಡಿದೆ, ಈ ಥರ ಏರಿಕೆ ಆಗಿರೋದ್ರಿಂದ ಇಲ್ಲಿ ಖಂಡಿತ ಚಿನ್ನ ಬೆಳ್ಳಿಯನ್ನು ಖರೀದಿ ಮಾಡಬೇಡಿ, ಇಳಿಕೆ ಆಗತ್ತೆ ಅಂತ. ಆಲ್ರೆಡಿ 2 ಲಕ್ಷದಿಂದ ಕೆಜಿಗೆ ನೋಡಿತ್ತು ಬೆಳ್ಳಿ, ಇವಾಗ 1.5 ಲಕ್ಷದ ಹತ್ತತ್ರ ಬಂದಿದೆ. ಸೊ ನನ್ನ ಪ್ರಕಾರ 1,25,000 ಇಂದ 1,30,000ಕ್ಕೆ ಈ ಡಿಸೆಂಬರ್ ಎಂಡಿಲ್ಲ ಜನವರಿಗೆ ಬರುವ ಸಾಧ್ಯತೆಗಳಿದೆ. ಇದಕ್ಕೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲೂ ಕೂಡ ಚಿನ್ನದ ಬೆಲೆಗಳಲ್ಲಿ ಇಳಿಕೆ ಕಾಣಬೇಕು, ರೂಪಾಯಿನ ಮೌಲ್ಯದಲ್ಲಿ ಡಾಲರ್ ಎದುರು ವೃದ್ಧಿ ಕಾಣಬೇಕು. ಆವಾಗ ಈ ಡಿಸೆಂಬರ್ ಎಂಡ್ ಅಥವಾ ಜನವರಿ ಹೊತ್ತಿಗೆ ಒಂದು 1,20,000, 1,25,000ಕ್ಕೆ ಬೆಳ್ಳಿ ಬರುವ ಸಾಧ್ಯತೆ ಜಾಸ್ತಿ ಇದೆ. ಚಿನ್ನ ಕೂಡ ಹತ್ತತ್ರ ಒಂದು 9,000 ರೂಪಾಯಿ, 8,500 ರೂಪಾಯಿ ಪ್ರತಿ ಗ್ರಾಮ್ಗೆ ಹತ್ತತ್ರ ಬರ್ಬೋದೇ ಹೊರತು ಅದಕ್ಕೂ ಇನ್ನು ಕೆಳಗಡೆ ಭಾರಿ ಪ್ರಮಾಣದ ಕುಸಿತವನ್ನು ನಿರೀಕ್ಷಿಸೋದು ಸಾಧ್ಯ ಇದೆ.